ಪತ್ರಕರ್ತೆಯೊಬ್ಬರು ಸಾಮಾಜಿಕ ಕಳಕಳಿಯಿಂದ ಕೇಳಿದ ಪ್ರಶ್ನೆಗೆ ಸಚಿವ ಆರ್. ವಿ. ದೇಶಪಾಂಡೆ ಅವರು ಉಡಾಫೆ ಉತ್ತರವನ್ನು ನೀಡಿದ್ದಾರೆ ಹಾಗೂ ಪ್ರಧಾನಿ ನರೇಂದ್ರ ಮೋದಿಯವರ ತಾಯಿಯನ್ನ ಆರ್ಜೆಡಿ ಮತ್ತು ಕಾಂಗ್ರೆಸ್ ರ್ಯಾಲಿಯಲ್ಲಿ ನಿಂದಿಸಲಾಗಿದೆ ಎಂದು ಆರೋಪಿಸಿ ಕೊಡಗು ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ನಗರದ ಹಳೆ ಖಾಸಗಿ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆ ನಡೆಸಿತು. ಬಿಜೆಪಿ ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷ ಅನಿತಾ ಪೂವಯ್ಯ ಹಾಗೂ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಅವರ ನೇತೃತ್ವದಲ್ಲಿ ಶನಿವಾರ ಬೆಳಗ್ಗೆ ಹಳೆ ಖಾಸಗಿ ಬಸ್ ನಿಲ್ದಾಣದಲ್ಲಿ ಮಹಿಳಾ ಮೋರ್ಚಾ ಪದಾಧಿಕಾರಿಗಳು, ಸದಸ್ಯರು, ಪಕ್ಷದ ಪ್ರಮುಖರು ಹಾಗೂ ಕಾರ್ಯಕರ್ತರು ಘೋಷಣೆಗಳ ಸಹಿತ ಪ್ರತಿಭಟನೆ ನಡೆಸಿದರು. ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದಂತ ರಾಹುಲ್ ದೇಶಪಾಂಡೆಗೆ ಸರ್ಕಾರಕ್ಕೆ ಮಹಿಳೆಯರನ್ನು ತುಚ್ಛವಾಗಿ ಕಾಣುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾಕ್ಕೆ ಯಾರಿಂದ ಹೋರಾಟ, ಯಾತಕ್ಕಾಗಿ ಹೋರಾಟ, ಒಂದೇ ಒಂದೇ भारत माता की जय, बोलो भारत माता तरम मातरम, वंदे मातरम. कांग्रेस सरकारಕ್ಕೆ ಮಾಧ್ಯಮದ ರಾಜೇಗೌಡರನ್ನು ಅವಮಾನಿಸಿದ ಆರ್. ವಿ. ದೇಶಪಾಂಡೆಗೆ ಯಾತಕ್ಕಾಗಿ ಹೋರಾಟ, बोलो भारत माता के वंदे 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 ಪತ್ರಕರ್ತೆ, ಹಿರಿಯ ಪತ್ರಕರ್ತೆ ರಾಧಾ ಹಿರೇಗೌಡರು ಅಂತ ಹೇಳೋರನ್ನ ಅವರು ಸಾಮಾಜಿಕ ಕಳಕಳಿಯಿಂದ, ಅವರ ಸ್ವಂತ ಲಾಭಕ್ಕಲ್ಲ, ಸಮಾಜದ ಒಂದು ಕಳಕಳಿಯಿಂದ ಅವರು ಒಂದು ಆಸ್ಪತ್ರೆ, ಒಂದು ಉತ್ತಮ ಆಸ್ಪತ್ರೆ, ಹೆರಿಗೆ ಆಸ್ಪತ್ರೆ ಬೇಕು ಅಂತ ಇದೇ ಸಚಿವರಾಗಿರುವಂತಹ ಆರ್. ವಿ. ದೇಶಪಾಂಡೆ ಅವರನ್ನ ಕೇಳಿದಾಗ ಅವರು ಹೆರಿಗೆ ಆದಾಗ ಆಸ್ಪತ್ರೆಯನ್ನು ಮಾಡ್ತೀವಿ ಅನ್ನೋಂಥ ಒಂದು ಕೆಳಮಟ್ಟದ ಒಂದು ಮಾತನ್ನು ಆಡಿದ್ದಾರೆ. ಇದು ಅವರು ಮಹಿಳೆಯರಿಗೆ ಎಷ್ಟು ಒಂದು ಬೆಲೆಯನ್ನು ಕೊಡ್ತಾರೆ ಅನ್ನೋಂಥದ್ದು ಅವರ ಮಾತಿಂದ ಒಂದು ಲೇವಡಿ ಮಾಡುವಂಥ ಒಂದು ರೀತಿಯಲ್ಲಿ ಅವ್ರು ಮಾತಾಡಿರ್ತಾರೆ. ಅದನ್ನು ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಎಲ್ಲ ಮಹಿಳೆಯರು, ಇದು ಬರೀ ರಾಧಾ ಹಿರೇಗೌಡ್ರಿಗೆ ಮಾತ್ರ ಅಲ್ಲ, ಎಲ್ಲ ಮಹಿಳೆಯರಿಗೆ, ಯಾಕೆಂತ ಹೇಳಿದರೆ ಅವರು ಒಂದು ತಾಯಿಯ ಹೊಟ್ಟೆಯಿಂದ ಬಂದಂಥವರು. ಹೆರಿಗೆ ಇವತ್ತು ತಾಯ್ತನದ ಬಗ್ಗೆ, ಹೆರಿಗೆಯ ಬಗ್ಗೆ ಅವರು ತುಚ್ಛವಾಗಿ ಮಾತಾಡಿದ್ದಾರೆ, ಅದನ್ನು ಒಂದು ಲೇವಡಿ ಮಾಡೋ ಥರ ಮಾತಾಡಿದ್ದಾರೆ. ಯಾಕೆಂತ ಹೇಳಿದರೆ ಅವರು ಒಂದು ತಾಯಿ ಹೊಟ್ಟೆಯಿಂದ ಬಂದಂಥವರು. ಇವತ್ತು ಪ್ರತಿಯೊಬ್ಬರಿಗೂ ಒಂದು ಹೆರಿಗೆ ಆಸ್ಪತ್ರೆ ಅತಿ ಅವಶ್ಯಕ. ಪ್ರತಿ ತಾಲೂಕುಗಳಲ್ಲಿ ಇರ್ಬೋದು, ಜಿಲ್ಲೆಗಳಲ್ಲಿ ಕೆಳಮಟ್ಟದಿಂದ ಏನು ಒಂದು ಹೆರಿಗೆ ಆಸ್ಪತ್ರೆ ಬೇಕೇ ಬೇಕು. ಅದನ್ನು ಅವರು ಸಾಮಾಜಿಕ ಕಳಕಳಿಯಿಂದ ಕೇಳಿದಾಗ ಅವರು ಈ ಥರ ಹೇಳಿದ್ದು ನಾವೆಲ್ಲ, ಇದು ಬರೀ ಅವ್ರಿಗೆ ಮಾತ್ರ ಅಲ್ಲ, ಇಡೀ ಸ್ತ್ರೀ ಕುಲಕ್ಕೆ ಮಾಡಿದಂಥ ಒಂದು ಅವಮಾನ ಅಂತ ಹೇಳ್ಕೊಂಡು ಇವತ್ತು ನಾವು ಅವರ ವಿರುದ್ಧ ಅವರು ಕ್ಷಮೆಯಾಚಿಸಬೇಕು ಹಾಗೂ ಅವರನ್ನು ಏನು ಅವರ ಸಚಿವ ಸ್ಥಾನದಿಂದ ಕೈ ಬಿಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಯಾಕೆಂತ ಹೇಳಿದರೆ ಇವತ್ತು ಅವರು ಒಂದು ಹಿರಿಯ ರಾಜಕಾರಣಿ ಆ ಥರ ಮಾತಾಡಿದಾಗ ಅವರನ್ನೇ ಅವರ ಹಿರಿಯ ರಾಜಕಾರಣಿಗಳು ಸಹ ಫಾಲೋ ಮಾಡ್ತಾರೆ. ಅವರು ಏನನ್ನು ಕಲಿಸ್ತಾರೆ ಅವರ ಹಿಂಬಾಲಕರಿಗಿರ್ಬೋದು, ಇಲ್ಲ ಹಿರಿಯ ರಾಜಕಾರಣಿಗಳಿಗಿರ್ಬೋದು, ಅದನ್ನು ತೋರಿಸ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಇವತ್ತು ಅವರನ್ನು ಅವರು ಎಲ್ಲರ ಏನು ಮಹಿಳೆಯರ ಒಂದು ಕ್ಷಮೆಯನ್ನು ಯಾಚಿಸಬೇಕು. ಹಾಗೆ ಬಿಹಾರದ ದರ್ಬಾಂಗನಲ್ಲಿ ಆರ್ಜೆಡಿ ಮತ್ತು ಕಾಂಗ್ರೆಸ್ ಪಕ್ಷದ್ದು ಮತದಾರರ ಅಧಿಕಾರದ ಯಾತ್ರೆಯಲ್ಲೂ ಸಹ ಮೋದಿಯವರನ್ನು ಮತ್ತು ಅವರ ತಾಯಿಯನ್ನು
ಒಂದು ಕೀಳುಮಟ್ಟದ ಭಾಷಣದಲ್ಲಿ ಅವರ ಕಾರ್ಯಕರ್ತರು ಮಾಡಿರ್ತಾರೆ. ಅದನ್ನು ಮೋದಿಜಿಯವರು ತುಂಬ ಮನನೊಂದು ಮಾತಾಡಿದ್ದಾರೆ. ಹಾಗಾಗಿ ಅದನ್ನು ಸಹ ನಾವು ಇವತ್ತು ಖಂಡಿಸ್ತಾ ಇದ್ದೀವಿ. ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಇವತ್ತು ರಾಜ್ಯದಲ್ಲೆಲ್ಲ ಎಲ್ಲ ಕಡೆಯೂ ಕಾಂಗ್ರೆಸ್ ಪಕ್ಷದವರು ಮಹಿಳೆಯರಿಗೆ ಒಂದು ರಕ್ಷಣೆ ನೀಡದಂತಹ ಪರಿಸ್ಥಿತಿ ನಾವು ಉತ್ತರ ಕರ್ನಾಟಕದಲ್ಲಿ ನೋಡಿರ್ತೀವಿ. ಪ್ರತಿಭಟನೆಯಲ್ಲಿ ಮಾಜಿ ಜಿಲ್ಲಾಧ್ಯಕ್ಷ ರಾಬಿನ್ ದೇವಯ್ಯ, ನಗರಸಭಾ ಅಧ್ಯಕ್ಷರಾದ ಪಿ ಕಲಾವತಿ, ಉಪಾಧ್ಯಕ್ಷ ಮಹೇಶ್ ಜೈನಿ, ನಗರಾಧ್ಯಕ್ಷ ಉಮೇಶ್ ಸುಬ್ರಹ್ಮಣಿ, ವಕ್ತಾರ ಬಿಕೆ ಅರುಣ್ ಕುಮಾರ್, ಬಿಕೆ ಜಗದೀಶ್, ಉಮಾಪ್ರಭು, ಸಬಿತಾ, ಶ್ವೇತಾ ಪ್ರಶಾಂತ್, ಮಂಜುಳಾ ಮತ್ತಿತರರು ಪಾಲ್ಗೊಂಡಿದ್ದರು.